ಉಡುಪಿ ಸೇರಿದಂತೆ ಕರಾವಳಿ ಜಿಲ್ಲೆಗಳಿಗೆ 2 ದಿನ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಗುಡುಗು ಮಿಂಚು ಸಹಿತ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು, ಗಂಟೆಗೆ 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಒಂದು ಕಡೆ ಸಮುದ್ರದ ಅಬ್ಬರ ಹೆಚ್ಚಾಗಿ ಕಡಲೊರೆತದ ಭೀತಿ ಎದುರಾಗಿದ್ದರೆ, ಮತ್ತೊಂದೆಡೆ ಕಳೆದ 2 ದಿನಗಳಿಂದ ಮಳೆ ಚುರುಕುಗೊಂಡಿರುವುದು ಮಳೆ ಕೊರತೆಯಿಂದ ಆತಂಕದಲ್ಲಿದ್ದ ರೈತರಿಗೆ ಕೊಂಚ ನೆಮ್ಮದಿಯನ್ನು ತಂದಿದೆ. ಜೂನ್ ತಿಂಗಳಿಡೀ ಕೈಕೊಟ್ಟಿದ್ದ ಮುಂಗಾರು ಇದೀಗ ಕರಾವಳಿಯಲ್ಲಿ ಮತ್ತೆ ಚುರುಕಾಗಿದೆ. ಹವಾಮಾನ ಇಲಾಖೆ ಉಡುಪಿ ಸೇರಿದಂತೆ ಕರಾವಳಿ ಜಿಲ್ಲೆಗಳಿಗೆ 2 ದಿನಗಳ ರೆಡ್ ಅಲರ್ಟ್ ಘೋಷಿಸಿದ್ದು, ಜುಲೈ 2 ಮತ್ತು 3ರಂದು ಭಾರೀ ಮಳೆಯ ಮುನ್ಸೂಚನೆಯನ್ನು ನೀಡಿದೆ. ಗುಡುಗು ಮಿಂಚು ಸಹಿತ ವ್ಯಾಪಕ ಮಳೆಯ ಜೊತೆಗೆ ಗಂಟೆಗೆ 60 ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ. ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವುದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿದೆ. ಸಮುದ್ರ ತೀರದ ನಿವಾಸಿಗಳು ಹಾಗೂ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸಿ ಜಿಲ್ಲಾಡಳಿತದ ಸೂಚನೆಯನ್ನು ಪಾಲಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಉಡುಪಿ ಕರಾವಳಿ ಉದ್ದಕ್ಕೂ ಕಡಲ್ಕೊರೆತಗಳ ಭೀತಿಯೂ ಎದುರಾಗಿದ್ದು, ತಗ್ಗು ಪ್ರದೇಶಗಳ ನಿವಾಸಿಗಳು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗ 2-3 ದಿವಸದಿಂದ ಸಮುದ್ರ ಗಾಳಿಗೆ ತುಂಬಾ ಅಲೆಗಳು ಜಾಸ್ತಿ ಬರ್ತಾ ಇದೆ. ಆದ್ದರಿಂದ ಸಮುದ್ರ ಇನ್ನು 2-3 ದಿವಸ ಅಲೆಗಳು ಜಾಸ್ತಿ ಬರುವ ಚಾನ್ಸಸ್ ಇದೆ. ಗಾಳಿ ಸಹ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಈ ಸಮುದ್ರ ತುಂಬಾ ಅಲೆಗಳಿಂದ ರಫ್ ಇದೆ. ಇಳಿಲಿಕ್ಕೆ ಯಾರಿಗೆ ಇಲ್ಲ. ಎಲ್ಲ ಕಡೆ ಬಲೆ ಹಾಕಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ಕಡೆ ಬಲೆ ಹಾಕಿ ಯಾವ ಪ್ರವಾಸಿಗರು ಬಂದ್ರು ನೀರಿಗೆ ಇಳಿಯದಂತೆ ನೋಡಿಕೊಳ್ಳಿಕ್ಕೆ ಪ್ರವಾಸಿ ಮಿತ್ರರು ಮತ್ತೆ ಬೀಚ್ ಡ್ಯೂಟಿಯವರು ಮತ್ತೆ ಫ್ಲಡ್ ಡ್ಯೂಟಿಯವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ, ಗೃಹ ರಕ್ಷಕದವರು. ಹಾಗಾಗಿ ಯಾರನ್ನು ಸಹ ನಾವು ಇಳಿಲಿಕ್ಕೆ ಬಿಡ್ತಾ ಇಲ್ಲ. ಜೂನ್ ತಿಂಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ 50% ಮಳೆ ಕೊರತೆ ದಾಖಲಾಗಿತ್ತು. ವಾಡಿಕೆಯಂತೆ 1106 ಮಿಲಿಮೀಟರ್ ಮಳೆ ಬೀಳಬೇಕಿದ್ದರೆ ಕೇವಲ 558 ಮಿಲಿಮೀಟರ್ ಮಳೆಯಷ್ಟೇ ದಾಖಲಾಗಿತ್ತು. ಎಲ್ ನೀನೋ ಎಚ್ಚರಿಕೆ ನಡುವೆ ರೈತರ ಆತಂಕ ಮತ್ತಷ್ಟು ಹೆಚ್ಚಾಗಿತ್ತು. ಹೆಬ್ರಿಯಲ್ಲಿ 60%, ಬ್ರಹ್ಮಾವರದಲ್ಲಿ 54% ಹಾಗೂ ಉಡುಪಿ ಮತ್ತು ಕಾರ್ಕಳದಲ್ಲಿ 49% ಮಳೆ ಕೊರತೆ ದಾಖಲಾಗಿತ್ತು. ಪರಿಣಾಮವಾಗಿ ಬಾವಿ, ಕೆರೆ ಮತ್ತು ಹಳ್ಳಗಳ ನೀರಿನ ಮಟ್ಟ ಕುಸಿದು ಭತ್ತದ ನಾಟಿ ಸೇರಿದಂತೆ ಕೃಷಿ ಚಟುವಟಿಕೆಗಳು ವಿಳಂಬವಾಗಿದ್ದವು. ಆದರೆ ಕಳೆದ 2 ದಿನಗಳಿಂದ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು, ಕೃಷಿ ಚಟುವಟಿಕೆಗಳು ಮತ್ತೆ ಚುರುಕುಗೊಳ್ಳತೊಡಗಿದೆ. ಮುಂದಿನ 15 ದಿನ ಉತ್ತಮ ಮಳೆಯ ಮುನ್ಸೂಚನೆ ಇರುವುದರಿಂದ ರೈತರಿಗೆ ಹೊಸ ಆಶಾಕಿರಣ ಮೂಡಿದೆ. ಕೃಷಿ ಇಲಾಖೆ ಕೂಡ ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭರವಸೆಯನ್ನ ನೀಡಿದೆ. ಬೀಜ ಅಥವಾ ಕೃಷಿ ಪದ್ಧತಿ ಬದಲಿಸುವ ಅವಶ್ಯಕತೆ ಇಲ್ಲ. ಸಾಮಾನ್ಯ ಕೃಷಿ ಚಟುವಟಿಕೆಗಳನ್ನು ಮುಂದುವರಿಸುವಂತೆ ಅಧಿಕಾರಿಗಳು ಸಲಹೆಯನ್ನು ನೀಡಿದ್ದಾರೆ. ಕಳೆದ 2025-26ನೇ ಸಾಲಿನಲ್ಲಿ 14,500 ಹೆಕ್ಟೇರ್ ಗುರಿಯ ಪೈಕಿ 14,200 ಹೆಕ್ಟೇರ್ನಲ್ಲಿ ಬೇಸಾಯವಾಗಿತ್ತು. ಪ್ರಸಕ್ತ 2026-27ನೇ ಸಾಲಿನಲ್ಲೂ 14,500 ಹೆಕ್ಟೇರ್ ಗುರಿ ನಿಗದಿಯಾಗಿದ್ದು, ಇದುವರೆಗೆ ಸುಮಾರು 6,500 ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಪೂರ್ಣಗೊಂಡಿದೆ. ಅಂದರೆ 45% ಗುರಿ ಸಾಧನೆಯಾಗಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾದರೆ ಉಳಿದ ಗುರಿಯನ್ನು ತಲುಪುವ ವಿಶ್ವಾಸವನ್ನು ಕೃಷಿ ಇಲಾಖೆ ವ್ಯಕ್ತಪಡಿಸಿದೆ. ಒಟ್ಟಿನಲ್ಲಿ ಕರಾವಳಿಗೆ ರೆಡ್ ಅಲರ್ಟ್ ಒಂದೆಡೆ ಆತಂಕ ಮೂಡಿಸಿದ್ದರೂ ಇದೇ ಮಳೆ ರೈತರ ಪಾಲಿಗೆ ಆಶಾಕಿರಣವಾಗಿ ಪರಿಣಮಿಸಿದೆ. ಮುಂದಿನ ಕೆಲ ದಿನಗಳ ಮಳೆಯೇ ಈ ಸಾಲಿನ ಕೃಷಿ ಭವಿಷ್ಯವನ್ನು ನಿರ್ಧರಿಸಲಿದೆ.